ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಕೂಡ, ಯಾಕಂದ್ರೆ ನಾವು ಮಾಡಿದಂತ ಇವತ್ತು ನಾನು ಅಧಿಕಾರದಲ್ಲಿರುವಂತ ಟೈಮಲ್ಲಿ ಕೆಲವೊಂದು ಗುರುತಿನ ಹೆಜ್ಜೆಗಳನ್ನು ಹಾಕೊಂಡು ಹೋಗಿದ್ದೀನಿ. ಇಡೀ ರಾಜ್ಯದಲ್ಲಿ ಬೀದರ್ದಿಂದ ಚಾಮರಾಜನಗರ ತನಕ ಕೂಡ ವಿಶೇಷವಾದಂತಹ ಪ್ರೀತಿ ಇದೆ. ಜೊತೆಲಿ ಗದಗಿನ ಜನರಿಗಂದ್ರೆ ನಾನು ಜೀವನದಲ್ಲಿ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಆಗುತ್ತೆ. ನನ್ನ ರಾಜಕಾರಣದಲ್ಲಿ ಒಂದು ರೀತಿ ಜನ್ಮಸ್ಥಳ ಅಂದ್ರಿಗಿನ ಅದು ಬಳ್ಳಾರಿ ಆಗುತ್ತೆ, ಕರ್ಮಸ್ಥಳ ಅಂದ್ರಿಗಿನ ಅದು ಗದಗ ಆಗುತ್ತೆ. ಇವತ್ತು ಈ ಎರಡು ಮಧ್ಯದಲ್ಲಿ ಇವತ್ತು ಕೆಲಸವನ್ನು ಮಾಡ್ಕೊಂತ ಬಂದಿದ್ದೀನಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಕೆಲವು ಮಂದಿ ಸ್ವಾರ್ಥಿಗಳು, ಕೆಲವು ಮಂದಿ ಬಾಯಿ ಚಪ್ಪಲಕ್ಕೋಸ್ಕರ ಮಾತಾಡಂತ ಮಂದಿ ಎಲ್ಲೋ ಒಂದು ಕಡೆ ಪಬ್ಲಿಸಿಟಿ, ಯಾಕಂದ್ರೆ ಸಣ್ಣ ವಯಸ್ಸಿನಲ್ಲೇ ದೊಡ್ಡವರಾಗಬೇಕನ್ನಂತ ಕಲ್ಪನೆ ಇಟ್ಕೊಂಡು ಬೇಗನೆ ಅಂತೇಳಿ ರಾಜಕಾರಣಿಗಳು ಆಗ್ಬೇಕನ್ನಂತವ್ರು, ಬೇಗನೆ ನಾವು ದೊಡ್ಡ ನಾಯಕರಿಂದ ಬಿಂಬಿಸ್ಕೋಬೇಕನ್ನಂತ ರೀತಿಯಲ್ಲಿ ಇವತ್ತಿನ ಸಂದರ್ಭದಲ್ಲಿ ಪಾಸಿಟಿವ್ ಥಿಂಗ್ಸ್ಕಿನ್ನ ನೆಗೆಟಿವ್ ಮಾತಾಡಂತ ಮಂದಿ ಬಹಳ ಮಂದಿ ಇರ್ತಾರೆ. ನೆಗೆಟಿವ್ ಮಂದಿ ಮಾತಾಡಂತ ಮಂದಿ ಯಾಕೆ ಇರ್ತಾರೆ ಅಂದ್ರೆ ದೊಡ್ಡವನ್ನ ಜಲ್ದಿ ಆಗ್ಬೇಕಂದ್ರೆ ಅವ್ನ್ ಗೊತ್ತಿಲ್ಲ, ಜಲ್ದಿ ದೊಡ್ಡವನ್ನ ಹೋದ್ರಿಗಿನ ಸ್ಪೀಡ್ ಜಾಸ್ತಿ ಮಾಡ್ಕೊಂಡ್ರೆ ಆಕ್ಸಿಡೆಂಟ್ ಆಗ್ತಾರೆ ಅಂತ ಗೊತ್ತಿಲ್ಲ ಅವನಿಗೆ. ಅವನೇನು ಕಲ್ಪನೆ ಅಂದ್ರೆ ನಾನು ಮಾತಾಡಿದ್ರೆ ದೊಡ್ಡವನ್ ಆಗ್ತೀನಿ ಅಂದ್ಕೊಂಡಿರ್ಬೋದು. ಅಂತವ್ರಿಗೆಲ್ಲ ಮುಂದಿನ ದಿನಗಳಲ್ಲಿ ಇವತ್ತು ಜನರು ತಕ್ಕ ಪಾಠವನ್ನು ಕಲಿಸುವಂತ ಕೆಲಸ ಮಾಡ್ತಾರೆ. ಪೊಲಿಟಿಕಲ್ ಸಿಸ್ಟಮ್ದಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇವತ್ತು ಎಲ್ಲ ನಮ್ಮ ನಾಯಕರಾದಂತ ಸನ್ಮಾನ್ಯ ಇವರು ಬಸವರಾಜ ಪಾಟೀಲ್ ಯತ್ನಾಳ್ ಅವರು, ಅವರೆಲ್ಲರೂ ಕೂಡ ಸೇರ್ಕೊಂಡು, ರಮೇಶ್ ಅಣ್ಣ ಜಾರಕಿಹೊಳಿ ಎಲ್ಲರೂ ಸೇರ್ಕೊಂಡು ಇವತ್ತು ಕೇಂದ್ರಕ್ಕೆ ಇವತ್ತು ರಾಷ್ಟ್ರೀಯ ನಾಯಕರನ್ನು ಭೇಟಿಯಾಗಕ್ಕೆ ಹೋಗಿದ್ದಾರೆ. ಇವತ್ತು ಹೋದಂತ ಸಂದರ್ಭದಲ್ಲಿ ನಾನು ಮುಂಚೆಂದು ಕೂಡ ಹೇಳೋದಿಷ್ಟೇ, ಇವತ್ತು ಯಾವುದೇ ವಿಚಾರಗಳನ್ನು ಪರಿಹಾರ ಏನು, ಇವತ್ತು ರಾಜ್ಯದಲ್ಲಿ ಕೆಲವೊಂದು ಸಮಸ್ಯೆಗಳಿರಂತ ಟೈಮಲ್ಲಿ ಪರಿಹಾರ ಮುಗುದಾಣ ಅಂದ್ರಿಗಿನ ಅದು ಮುಗುದಾಣ ಅಂತ ಶಕ್ತಿ, ಎಲ್ಲದೂ ಕೂಡ ಸಮಸ್ಯೆಗಳಿಗೆ ಪರಿಹಾರದಂತ ಶಕ್ತಿ ಯಾವ್ದನ್ನ ಇದೆ ಅಂದ್ರೆ ರಾಷ್ಟ್ರೀಯ ಪಕ್ಷದ ರಾಷ್ಟ್ರೀಯ ನಾಯಕರ ಜೊತೆಲಿರೋ ಕಾರಣ ಇವತ್ತು ಚರ್ಚೆ ಮಾಡಿಕೊಂಡು ಎಲ್ಲ ರೀತಿಯಲ್ಲಿ ಕೂಡ ಎಲ್ಲರನ್ನ ಕರೆಸ್ಕೊಂಡು, ಯಾವ್ದೇ ರಾಜಕಾರಣದಲ್ಲಿ ಯಾವ್ದು ಕೂಡ ಮುಚ್ಚಿ ಮರಿ ಮಾಡಕ್ಕಾಗಲ್ಲ. ಯಾರು ತಪ್ಪಿದಸ್ರಿದಾರೋ ಯಾರೇ ಆಗಿರ್ಬೋದು, ಯಾರು ಕೆಲವು ಮಂದಿ ಸುಮ್ಮನೆ ಹೇಳ್ಕೊಂತ ಅಡ್ಡಾಡ್ತಿರ್ತಾರೆ, ರಾಜಕಾರಣದಲ್ಲಿ ನಮ್ಗೆ ಅಷ್ಟು ಶಕ್ತಿ ಇದೆ ಇಷ್ಟು ಶಕ್ತಿ ಅಂತ ಇರ್ತದೆ ಅಂತೇಳಿ. ಉದಾಹರಣೆಗೆ ಎಲ್ಲರಿಗೆ ಬೇಕಾದಂತ ಸುಮಾರಿಗೆ ನಮ್ಮ ಈ ಕರ್ನಾಟಕದಲ್ಲಿ ಕೆಲವೊಂದು ಮಾಸ್ ಲೀಡರ್ಸ್ಗಳಿಗೆ 6-7% ಓಟ್ಗಳನ್ನು ತಗೊಂಡಂತ ಶಕ್ತಿ ಇದಾವ. 6-7% ಏನು ಒಳ್ಳೆ ಒಂದು ಸಣ್ಣ ಓಟಿಂಗ್ ಅಂತದಲ್ಲ. ಇವತ್ತು 6-7% ಇದೆ ಬಿಗ್ ವೋಟಿಂಗ್ ಇದ್ದಂತ ಪ್ರದೇಶ. ಹಂಗಾಗಿ ಇಷ್ಟೊಂದು 7-8%, 6-7% ಇದ್ದಂತ ರಾಜಕಾರಣಿಗಳಿಗೆ ಏನ್ ಕೇಳ್ತಾರೆ? ಗೌರವ ಕೇಳ್ತಾರೆ. ಗೌರವ ಇಟ್ಟು ಬೇರೆ ಏನು ಕೇಳಲ್ಲ. ಕೆಲವೊಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಬೇರೆಯವ್ರಿಗೆ ಗೊತ್ತಾಗಲಾರ್ದಂತ ಟೈಮಲ್ಲಿ ಏನೋ ಮಾತಾಡ್ತಿರ್ತಾರ, ಅದ್ರ ಸಮಾಧಾನ ಮಾಡೋಂಥ ಕೆಲಸ ರಾಜ್ಯ ನಾಯಕರಿಗೆ ಇರಬೇಕಾದ್ರೆ ರಾಷ್ಟ್ರ ನಾಯಕರು ಕೂಡ ಬೇಕಾಗುತ್ತೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಸಂಕಲ್ಪ ಏನು, ಎಲ್ಲರೂ ಸೇರ್ಕೊಂಡು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಈ ಸಣ್ಣ ಪುಟ್ಟಿಗೆ ಸಮಸ್ಯೆಗಳ ಪರಿಹಾರ ಕೇಂದ್ರ ನಾಯಕರು ಮುಗ್ದಾಣ ಹಾಕಿ ಅಂತ ಕೆಲಸ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಒಂದೇ ಪ್ಲಾಟ್ಫಾರ್ಮ್ ದಲ್ಲಿ ತಗೊಂಡೋಗಂತ ಕೆಲಸ ಮಾಡ್ತಾರೆ. 2028ರಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ.